ಇವ್ರೇನೋ ನಿದ್ದೆ ಮಾಡಲ್ಲ ಅಂತ ಹಠ ಮಾಡಿ ಕೂತಿದ್ದಾರೆ. ಇವ್ರು ನೋಡಿದ್ರೆ ಮಲಗಿಸ್ತೀನಿ ಅಂತ ವಿಶ್ವಾಸದಲ್ಲಿ ಹೇಳ್ತಾ ಇದ್ದಾರೆ. ಹೇಗ್ ಮಲಗಿಸ್ತಾರೋ ಅರ್ಥ ಆಗ್ತಿಲ್ವೇ. ಕೇಶವ, ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಪ್ರೈಸ್ ಬಂದಿದೆ ಗೊತ್ತಾ? ಸುಳ್ಳು ಹೇಳೋದ್ರಲ್ಲ? ಅಲ್ಲ, ಹಿಪ್ನೋಟೈಸ್ ಮಾಡೋದ್ರಲ್ಲಿ. ಅಂದ್ರೆ ಏನ್ ದಿವ್ಯಮ್ಮ, ಇವಾಗ ನೀವು ನಮ್ ಸರ್ನ ಹಿಪ್ನೋಟೈಸ್ ಮಾಡಿ ನಿದ್ರೆ ಮಾಡಿಸ್ತೀರಾ? ಅದ್ ನಿಮ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ. ನಮ್ ಸರ್ ನಿದ್ದೆ ಮಾಡಲ್ಲ. ದಿವ್ಯಾಗೆ ಹಿಪ್ನೋಟೈಸ್ ಬರುತ್ತಾ? ಫಾರಿನ್ ಅಲ್ಲಿ ಓದ್ಕೊಂಡ್ ಬಂದಿದ್ದಾಳಲ್ಲ, ಗೊತ್ತಿರುತ್ತೆ. ಬೇಕು ಅಂದ್ರೆ ನೀವು ಟ್ರೈ ಮಾಡಿ ದಿವ್ಯಮ್ಮ. ನೀವೇನ್ ಮಾಡಿದ್ರು ಸರ್ ನಿದ್ದೆ ಮಾಡಲ್ಲ. ಅಪ್ಪ ಕೇಶವ, ಅವಳೇನೋ ಹೇಳೋದು, ನೀನ್ ನನ್ನ ರೊಚ್ಚಿಗೇಳ್ಸೋದು. ನಿನ್ ಪ್ಲಾನ್ ನನಗೆ ಅರ್ಥ ಆಗ್ತಾ ಇದೆ, ಮಲ್ಕೋ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ನನಗೆ ಹಿಪ್ನೋಟಿಸಂ ಬರಲ್ಲ ಅಂತ ಇದ್ದೀರಾ, ಅಥವಾ ನಾನು ಹಿಪ್ನೋಟಿಸಂಗೆ ನೀವು ಸರೆಂಡರ್ ಆಗಲ್ಲ ಅಂತ? ಚಾಣಕ್ಯ ನಾನು, ಯಾವುದಕ್ಕೂ ಸರೆಂಡರ್ ಆಗಲ್ಲ. ಹಾಗಾದ್ರೆ ನೋಡೋಣವಾ? ಟ್ರೈ ಮಾಡ್ಕೋ. ಹಾಗೆ ಇರಿ. ನೀವು ಚೆನ್ನಾಗಿ ತಿಂದಿದ್ದೀರಾ. ನಿಮಗೆ ನಿದ್ರೆನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಗಾಢವಾದ ನಿದ್ರೆನ ಕೇಳ್ಕೋತಿದ್ದೀರಾ. ನಿಮ್ ಕಣ್ಣು ಮುಚ್ತಾ ಇದೆ. ನಿಮ್ ಕಣ್ಗಳು ಮುಚ್ತಾ ಇದೆ. ನೀವು ನಿದ್ರೆಗೆ ಜಾರ್ತಾ ಇದ್ದೀರಾ. ನೀವು ನಿದ್ರೆ ಮಾಡ್ತಾ ಇದ್ದೀರಾ. ನೀವು ನಿದ್ರೆ ಮಾಡಿದ್ದೀರಾ. ನಿಮ್ ಸರ್ ನಿದ್ದೆ ಮಾಡಿದ್ರು ಕೇಶವ. Step aside for the man.